ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಪದ್ಮ. ತುಂಬ ದಿನ ಆಗಿದೆ ಲಾಗ್ ಅಪ್ಲೋಡ್ ಮಾಡಿ. ಇವತ್ತು ಲಾಗ್ ಅಪ್ಲೋಡ್ ಮಾಡ್ತಾಯಿದ್ದೀನಿ. ರೀಸನ್ ಏನೂ ಇಲ್ಲ, ತುಂಬ ಫಂಕ್ಷನ್ಸ್ ಇತ್ತು. ಹಾಗೆ ಮನೇಲಿ ನಮ್ಮದು ಕೂಡ ಸಣ್ಣ ಪುಟ್ಟ ಫಂಕ್ಷನ್ ಮಾಡಿದೋ. ಎಲ್ಲಾದ್ರ ಮಧ್ಯೆ ಬ್ಯುಸಿ ಇದ್ದಿದ್ರ ಕಾರಣ ಲಾಗ್ ಅಪ್ಲೋಡ್ ಮಾಡೋಕ್ಕಾಗಲಿಲ್ಲ. ವೀಡಿಯೋಸ್ ಅಂತೂ ತುಂಬ ಇದೆ, ಬಟ್ ಲೇಟಾಗಿ ಅಪ್ಲೋಡ್ ಮಾಡ್ತೀನಿ. ಇದು ಬೆಳಗ್ಗೆನೇ ತೋಟದ ಹತ್ರ ಹೋಗಿದ್ದೆ. ಬೆಳಗ್ಗೆ ಹೊತ್ತು ತೋಟದ ಹತ್ರ ಹೋದರೆ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಮನೆಗೆ ಬರೋಕ್ಕೆ ಮನಸ್ಸಾಗಲ್ಲ, ಅಲ್ಲೇ ಕೂತ್ಕೋಬೇಕು ಅನಿಸುತ್ತೆ. ಈಗ ಟೈಮ್ ಬಂದು 9 ಗಂಟೆ. ಇದು ಅಡಿಕೆ ತೋಟ. ಆ ಪಕ್ಷಿಗಳು ಸೌಂಡ್ ಮಾಡೋದು, ಎಲ್ಲ ಕೇಳೋಕ್ಕೆ ಏನೋ ಒಂಥರ ಖುಷಿ ಅನಿಸುತ್ತೆ ಮನಸ್ಸಿಗೆ. ಇಷ್ಟು ಬೆಳಗ್ಗೆ ಏನಕ್ಕಪ್ಪ ತೋಟಕ್ಕೆ ಬಂದಿದ್ದೀನಿ ಅಂದರೆ, ನಿನ್ನೆ ದಿನ ಅಡಿಕೆ ಪಟ್ಟೆ ಎಲ್ಲ ಕುಯ್ದಾಕಿ ಹೋಗಿದ್ದೆ. ಅದು ಒಣಗಿರೋ ಕಾರಣ ಕಟ್ಕೊಂಡು ಹೋಗೋಕ್ಕಾಗಿರಲಿಲ್ಲ. ಅದಕ್ಕೆ ಬಿಡು, ಬೆಳಗ್ಗೆ ಇಬ್ಬನಿಗೆಲ್ಲ ಮೆತ್ತಗಾಗಿರುತ್ತೆ, ಬಂದು ಕಟ್ಕೊಂಡು ಹೋಗೋಣ ಅಂತ ಅಂದ್ಕೊಂಡು ಸಂಜೆ ಹೋಗಿದ್ದೆ ಎಲ್ಲ ಕುಯ್ದಾಕ್ಬಿಟ್ಟು. ಇವಾಗ ಅದಕ್ಕೆ ಮಕ್ಕಳನ್ನ ಸ್ಕೂಲಿಗೆ ಕಳಿಸಿ ಮನೆ ಕೆಲಸ ಎಲ್ಲ ಮುಗಿಸ್ಬಿಟ್ಟು ಬೆಳಗ್ಗೆನೇ ಕಟ್ಕೊಬರೋಣ ಅಂತ ಬಂದೆ. ಗೊತ್ತಿರುತ್ತೆ, ಬೆಂಗಳೂರು ಕಡೆ ಎಲ್ಲ ಪ್ಲೇಟ್ಸು ಕಪ್ಸು ಎಲ್ಲದಕ್ಕೂ ಹೋಗುತ್ತೆ ಈ ಅಡಿಕೆ ಪಟ್ಟೆ. ಇದು ನಮ್ಮ ಸೇವಿಂಗ್ಸ್ ಥರ. ಇದು 20 ಅಡಿಕೆ ಪಟ್ಟೆ ಹಾಕಿ ಕಟ್ಟಿದ್ರೆ 40 ರೂಪಾಯಿ ಕೊಡ್ತಾರೆ. ಕಟ್ಟ ಅಲ್ಲೇ ಇಟ್ಬಿಟ್ಟು ಹೋಗ್ತೀನಿ. ಟೆಂಪೋ ಬಂದು ಅಲ್ಲೇ ಹಾಕ್ಕೊಂಡು ಹೋಗುತ್ತೆ. ಕಮ್ಮಿ ಇದ್ದರೆ ಅಷ್ಟೇ ಮನೆ ಹತ್ರಕ್ಕೆ ತೊಗೊಂಡೋಗ್ತೀನಿ. ನಿಜ, ಬೆಳಗ್ಗೆ ತೋಟದ ಹತ್ರ ಕೆಲಸ ಮಾಡೋಕ್ಕೆ ಏನೋ ಒಂಥರ ಖುಷಿ ಆಗುತ್ತೆ. ಅಕ್ಕಿ ಪಕ್ಷಿ ಸೌಂಡಿಗೆ ಏನೋ ಒಂದು ಪ್ರಶಾಂತತೆ ಇರುತ್ತೆ ತೋಟದಲ್ಲಿ. ದಿನಕ್ಕೊಂದ್ಸರಿನಾದರೂ ತೋಟ ಹತ್ರಕ್ಕೆ ಹೋಗಬೇಕು, ಇಲ್ಲಾಂದ್ರೆ ನಂಗೆ ಸಮಾಧಾನನೇ ಆಗಲ್ಲ. ನೋಡಿ, ಇವಾಗೆಲ್ಲ ಕಟ್ತಾಯಿದ್ದೀನಿ. 20 ಎಲೆ ಕಟ್ತೀನಿ ಅದಕ್ಕೆ. ಕಟ್ಟೆಲ್ಲ ಒಂದು ಸೈಡಿಗೆ ಇಡ್ತೀನಿ. ಹಳ್ಳಿಲೂ ಕೂಡ ನಾವು ತುಂಬ ಚೆನ್ನಾಗಿ ಸೇವಿಂಗ್ಸ್ ಅಂತ ಮಾಡ್ಬೋದು. ಯಾವುದ್ರಿಂದನೂ ಏನು ವೇಸ್ಟ್ ಆಗೋಲ್ಲ. ಈಗ ನೋಡಿ, ಅಡಿಕೆ ಗಿಡದಲ್ಲಿ ಎಲೆ ಬೀಳುತ್ತಲ್ಲ, ಇದನ್ನ 20 ಎಲೆ ಕಟ್ಟಿದ್ರೆ 40 ರೂಪೀಸ್ ಕೊಡ್ತಾರೆ. ಅದೇ ರೀತಿ ಹಣ್ಣಾಡ್ಕ ಅಂತ ಬೀಳುತ್ತೆ, ಅಂದರೆ ಅಡಿಕೆ ಮರದಲ್ಲಿ ಅಡಿಕೆಕಾಯಿ ಸೀಳ್ಕೊಂಬಿದ್ದಿರುತ್ತೆ. ಅದನ್ನೆಲ್ಲ ಆಯ್ದುಬಿಟ್ಟು ಮನೆಗೆ ತೊಗೊಂಡೋಗಿ ಕ್ಲೀನ್ ಮಾಡಿ ಒಣಗಿಸ್ಬಿಟ್ಟು ಕೊಟ್ಟರೆ ಅದಕ್ಕೂ ಕೆಜಿಗೆ 90, 100 ಈ ಥರ ಎಲ್ಲ ಹೋಗುತ್ತೆ. ಇವಾಗ ರೈಟ್ ಕಮ್ಮಿ ಇರೋದ್ರಿಂದ ಒಂದು 60, 70ಕ್ಕೆ ಹೋಗುತ್ತೆ. ನಾವು ಹೆಣ್ಮಕ್ಳು ಈ ಥರ ಸೇವಿಂಗ್ಸ್ ಮಾಡ್ಕೋತೀವಿ ಹಳ್ಳೀಲಿ. ಕಟ್ಟುತ್ತಾ ಇದ್ದೀನಿ, ಬರ್ತಾಯಿಲ್ಲ ಅದು. ಈಗ ಆ ಕಡೆಯಿಂದ ಈ ಕಡೆಗೆ ಟ್ರೈ ಮಾಡಿ, ಈ ಕಡೆಯಿಂದ ಆ ಕಡೆಗೆ ಟ್ರೈ ಮಾಡಿ ಕಟ್ಟುತ್ತೀನಿ. ಅದು ಗರಿ ಸ್ವಲ್ಪ ಹಣ್ಣಾಗಿರೋ ಥರ ಇದ್ದರೆ ಕಟ್ಟಿದ ತಕ್ಷಣ ಬರುತ್ತೆ, ಇಲ್ಲಾಂದರೆ ಈ ಥರ ತಲೆ ತಿನ್ನುತ್ತೆ ಇದು. ವಾಯ್ಸ್ ಓವರ್ ಕೊಡೋಕ್ಕಿಂತ ಬೆಳಗ್ಗೆ ಆ ವಾತಾವರಣ ಕೇಳೋದಕ್ಕೆ ಚೆನ್ನಾಗಿರುತ್ತೆ. ವೀಡಿಯೋಸ್ ಎಲ್ಲ ತುಂಬ ಲೇಟಾಗಿ ಬರುತ್ತೆ. ನನ್ನ ಮಗಳು ಬರ್ತ್ಡೇ ವೀಡಿಯೋ ಕೂಡ ಇದೆ, ಅದನ್ನ ಅಪ್ಲೋಡ್ ಮಾಡ್ತೀನಿ. ಅದು ಸ್ವಲ್ಪ ಈ ವಿಡಿಯೋಗಿಂತ ಹಳೆ ವಿಡಿಯೋನೇ. ಏನೂ ಮಾಡೋಕ್ಕಾಗಲ್ಲ, ಇದು ಬಂದ್ಬಿಟ್ಟು ಕೆಲಸದ ಟೈಮ್ ಆಗಿರೋದ್ರಿಂದ ಪ್ರತಿಯೊಂದು ನಾನು ವೀಡಿಯೋ ಮಾಡ್ಕೊಂಡು ಕೂತ್ಕೊಳ್ಳೋಕ್ಕಾಗಲ್ಲ. ಹಾಗೆ ತುಂಬ ಫಂಕ್ಷನ್ಸ್ ಇದೆ.
ಎಲ್ಲ ಫಂಕ್ಷನು ಬಂದ್ಬಿಟ್ಟು ಬೆಂಗಳೂರಲ್ಲಿರೋದ್ರಿಂದ ನನಗೆ ಹೋಗೋದು ಬರೋದು ಮನೆ ಕೆಲಸ ಇದ್ರ ಮಧ್ಯೆ ಟೈಮ್ ಸಾಕಾಗಲ್ಲ ವೀಡಿಯೋ ಅಪ್ಲೋಡ್ ಮಾಡೋಕ್ಕೆ. ಅದಕ್ಕೋಸ್ಕರ ಡಿಲೇ ಆಯ್ತಿದೆ. ಹಾಗೆ ಯಾರೆಲ್ಲ ನನ್ನ ವಿಡಿಯೋ ನೋಡಿ ಸಪೋರ್ಟ್ ಮಾಡ್ತಿದ್ದೀರ ಅವ್ರಿಗೆಲ್ಲ ತುಂಬ ಥ್ಯಾಂಕ್ಸ್. ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ನನ್ನ ಪ್ರಕಾರ ಸಿಟೀಲಿ ಆ ವೆಹಿಕಲ್ ಮಧ್ಯ ಇರೋದಕ್ಕಿಂತ ಈ ಥರ ಹಳ್ಳೀಲಿರೋದು ತುಂಬ ಖುಷಿ ಅನಿಸುತ್ತೆ. ಅಂದ್ಕೋಬೋದು ಹಳ್ಳೀಲಿರೋದು ತುಂಬ ಕಷ್ಟ ಅಂತ, ಏನಿಲ್ಲ. ಇಲ್ಲೂ ತುಂಬ ಚೆನ್ನಾಗಿ ಜೀವನ ಮಾಡ್ಬೋದು. ಬಟ್ ಹೇಗೆ ಬದುಕಬೇಕು ಅನ್ನೋದು ಗೊತ್ತಿರಬೇಕು ಅಷ್ಟೇ. ನೆಮ್ಮದಿಯಾಗಿ ಜೀವನ ಮಾಡೋದಕ್ಕೆ ಯಾವ ಜಾಗ ಆದ್ರೇನೋ ನಮ್ಗೆ ಖುಷಿ ಅಷ್ಟೇ. ಅದು ಯಾರಿಗೆ ಎಲ್ಲಿ ಕಂಫರ್ಟ್ ಝೋನ್ ಇರುತ್ತೆ ಅಲ್ಲಿ ನೆಮ್ಮದಿಯಾಗಿ ಜೀವನ ಮಾಡ್ಬೋದು. ಪರ್ಸ್ನಲಿ ನನಗೆ ಹಳ್ಳಿ ಲೈಫ್ ತುಂಬ ಇಷ್ಟ. ಸ್ವಲ್ಪ ಕೆಲಸ ಜಾಸ್ತಿ ಏನಾದ್ರು ಬಿಟ್ಟರೆ ಇಲ್ಲೇನೋ ಒಂದು ಖುಷಿ ಇರುತ್ತೆ. ಒಂದು ತೋಟದ ಕಡೆ ಹೋಗಿ ಬಂದರೆ ಮೈಂಡ್ ಒಂಥರ ರಿಲ್ಯಾಕ್ಸ್ ಆಗುತ್ತೆ. ಇದೆಲ್ಲ ನನಗೆ ತುಂಬ ಇಷ್ಟ. ಕೋಲ್ಡ್ ಆಗಿದೆ, ಗಂಟ್ಲು ಹಿಡ್ಕೊಂಡಿದೆ, ವಾಯ್ಸ್ ಹೇಗೆ ಕೇಳಿಸ್ತಿದೆ ಅಂತ ಗೊತ್ತಿಲ್ಲ. ಕೆಳಗಡೆ ಎಲ್ಲಕ್ಕೂ ಇದಾಕಿದ್ದೆ, ಅಲ್ಲಿ ಕಟ್ತಾ ಇದ್ದೀನಿ. ಇನ್ನೊಂದು ಪ್ರಾಬ್ಲಮ್ ಅಂದರೆ ವೀಡಿಯೋ ಮಾಡ್ಕೊಳ್ಳೋದು ದೂರದಿಂದ. ಕ್ಯಾಮ್ರಾ ಇಟ್ಕೊಳ್ಳೋರು ಯಾರೂ ಇರಲ್ಲ. ನಾನು ತೋಟದ ಹತ್ರಕ್ಕೆ ಹೋದರೆ ಸರ್ಕಸ್ ಮಾಡಿ ವೀಡಿಯೋ ಮಾಡ್ತೀನಿ. ಇದೆಲ್ಲ ತೊಗೊಂಡೋಗಿ ಒಂದು ಕಡೆ ಹಾಕಿದ್ರೆ ಆಟೋದವ್ರು ಬಂದು ಎತ್ಕೊಂಡು ಹೋಗ್ತಾರೆ. ತೊಗೊಂಡೋಗ್ತಾ ಇದ್ದೀನಿ. ಈಗ ಮನೆ ಹತ್ರ ಹೋಗಿ ಇನ್ನೂ ಹಸುಗಳನ್ನೆಲ್ಲ ಕಟ್ಟಬೇಕು, ಮಗಳನ್ನ ಅಂಗನವಾಡಿಗೆ ಬಿಡಬೇಕು. ಇಷ್ಟೆಲ್ಲ ಕೆಲಸ ಇದೆ. ತೋಟದ ಮಧ್ಯೆ ಒಂದು ಮನೆ ಇದ್ದರೆ ಚೆನ್ನಾಗಿರುತ್ತೆ ಅನಿಸುತ್ತೆ ಒಂದೊಂದು ಸರಿ. ಎಷ್ಟೊಂದು ಸರಿ ಅಂದ್ಕೋತೀನಿ ಊರ ಮಧ್ಯೆ ಮನೆ ಕಟ್ಟೋ ಬದಲು ಈ ಥರ ತೋಟದ ಮಧ್ಯೆ ಮನೆ ಕಟ್ಬೋದಿತ್ತಲ್ವ, ಚೆನ್ನಾಗಿರೋದು ವಾತಾವರಣ ಅಂತ. ಬೇಜಾರಾಗಲಿ ಖುಷಿಯಾಗಲಿ ಜಾಸ್ತಿ ನಾನು ಟೈಮ್ ಸ್ಪೆಂಡ್ ಮಾಡೋ ಜಾಗ ಬಂದು ಅಡಿಕೆ ತೋಟ. ಬಂದು ಒಂದು ಕಡೆ ಆರಾಮಾಗಿ ಕುತ್ಕೊಬಿಟ್ರೆ ಮೈಂಡ್ ಫುಲ್ ರಿಲ್ಯಾಕ್ಸ್ ಆಗುತ್ತೆ. ಈಗ ನಾನು ರೆಕಾರ್ಡ್ ಮಾಡ್ತಿರೋದು ವಾಯ್ಸ್ನ ತೋಟದಲ್ಲೇ. ನಿಮಗಿಲ್ಲೆಲ್ಲ ಅಕ್ಕಿ ಪಕ್ಷಿ ಸೌಂಡ್ ಕೂಡ ಕೇಳಿಸ್ತಾ ಇರುತ್ತೆ. ಎಲ್ಲ ಕೆಲಸ ಮುಗಿಸ್ಬಿಟ್ಟು ಮನೆ ಕಡೆ ಹೋಗ್ತಾ ಇದ್ದೀನಿ. ನನ್ನ ಮಗಳನ್ನ ಬಾ ಅಂಗನವಾಡಿಗೆ ಬಿಡ್ತೀನಿ ಅಂತ ಕರೀತಾ ಇದ್ದೀನಿ. ಬಾ ಮೇಡಮ್ ಅವ್ರಿಗೆ ಅಂಗನವಾಡಿ ಅಂದರೆ ಹೋಗೋದಕ್ಕೆ ಅಳು ಬರುತ್ತೆ. ಓಡ್ ಬರ್ತಿದ್ದಾಳೆ. ಸ್ನಾನ ಮಾಡ್ಕೊಂಡು ಅಂಗನವಾಡಿಗೆ ಹೋಗಲ್ವಾ? ಅಂಗನವಾಡಿಗೆ ಸ್ನಾನ ಮಾಡ್ಕೊಬಾ. ಆಮೇಲೆ ನಾನು ಅವ್ರಿಗಿತಿ ಹೇಳ್ತಾರೆ ಇವತ್ತು ಅಂಗನವಾಡಿ ಇಲ್ಲ, ರಜಾ, ಮುಸ್ಲಿಂ ಅವ್ರದ್ದು ಹಬ್ಬ ಅಂತ. ಅವಳಂತೂ ಇವತ್ತು ಆರಾಮಾಗಿ ಮನೆ ಹತ್ರ ಆಟಾಡ್ಕೊಂಡಿರ್ಬೋದು ಅಂತ.
ಯಾಕಿಲ್ವ ಇವತ್ತು? ಯಾಕೆ? ಮನೆ ಹತ್ರ ಇದ್ಬಿಟ್ರೆ ಮನೆ ಒಳಗಡೆನೆ ಬರಲ್ಲ, ಬರೀ ಮಣ್ಣು ಬಿಸಿಲು ಇದ್ರಲ್ಲಿ ಹೋಗಿ ಆಟಾಡು. ಮೇಡಮ್ ಇದ್ರೆ ಕರಿತೀನಿ, ಹೋಗಿ ಆಟಾಡು. ಈಗ ಅಲ್ಲಿಂದ ಬಂದು ಸ್ಟ್ರೈಟ್ ದನಿ ಕೊಟ್ಟಿಗೆಗೆ ಹೋದೆ. ಇವಾಗ ಬೇಸಿಗೆ ಆಗಿರೋದ್ರಿಂದ ತೋಟದ ಹತ್ರ ಕರ್ಕೊಂಡು ಹೋಗೋ ಹಸುನ ಮೇವಿಲ್ಲ, ಹುಲ್ಲಿಲ್ಲ. ಅದಕ್ಕೆ ಏನು ಮಾಡ್ತೀವಿ ಅಂದರೆ ಇಲ್ಲೇ ಕೊಟ್ಟಿಗೆ ಎಲೆ ಕಟ್ಟಿ ಹುಲ್ಲು ಹಾಕ್ತೀವಿ. ಬೇಸಿಗೆಲಿ ಪ್ರಾಬ್ಲಮ್ ಅಂದರೆ ದನ ಕರು ಇರೋರಿಗೆ ತುಂಬ ಹಿಂಸೆ ಆಗುತ್ತೆ. ಸಂಜೆವರೆಗೂ ಪಾಪ ಅವನ್ನ ಒಳಗಡೆನೇ ಕಟ್ಟಾಕಬೇಕು. ಬಿಸಿಲಿರೋ ಕಾರಣ ಆಚೆಗೂ ಕಟ್ಟೋಕ್ಕಾಗಲ್ಲ. ಹಾಗೆ ಹುಲ್ಲಿರಲ್ಲ, ಇಲ್ಲೂ ಎಲ್ಲ ಒಣಕೊಂಡಿರೋ ಕಾರಣ ಬರೀ ಒಣ್ಣುಳ್ಳೆ, ಅವಕ್ಕೂ ತಿನ್ನೋಕ್ಕೆ ಬೇಜಾರಾಗುತ್ತೆ. ಶ್ರೀ ಹಾಲು ಕಮ್ಮಿ ಮಾಡ್ತವೆ. ಬೇಸಿಗೆ ಬಂದರೆ ಇದೆಲ್ಲ ಒಂಥರ ಹಿಂಸೆ ಅನ್ಸುತ್ತೆ ನಮಗೆ. ಹುಲ್ಲಿದು ಎಲ್ಲ ಕೆಳಗಡೆ ಇರಿದಾಕಿದ್ದೆ, ತುಂಬ್ಕೋತಾ ಇದ್ದೀನಿ ಟಬ್ಬಿಗೆ. ಕೈಲಿ ತೊಗೊಂಡ್ರೆ ಸುಮ್ಮನೆ ಚೆಲ್ಲೋತೆ ಎಲ್ಲ ವೇಸ್ಟ್ ಆಗುತ್ತೆ. ಈ ಥರ ಟಬ್ ಮಾಡಿಕೊಂಡಿದ್ದೀನಿ ನಾನು. ಫೋನ್ ನನ್ನ ಮಗಳಿಗೆ ಕೊಟ್ಟಿದ್ದೀನಿ ವೀಡಿಯೋ ಮಾಡ್ಕೊಳವ ಅಂತ. ಯಾಕೆ ಹಂಗೆ ಮಾಡಿದ್ವಿ ಬಿಡು. ಅವಳು ಹಿಂಗ ಹಂಗ ಅಂತ ವೀಡಿಯೋನ ಆ ಕಡೆಯಿಂದ ಈ ಕಡೆಗೆ, ಈ ಕಡೆಯಿಂದ ಆ ಕಡೆಗೆ ಮಾಡ್ತಾ ಇದ್ದಾಳೆ. ಒಂದು 3 ಟೈಮ್ಸ್ ಉಳ್ಳಿರ್ದು ಹಾಕ್ಬಿಡ್ತೀನಿ. ತಿಂದ್ಬಿಟ್ಟು ಅಲ್ಲೇ ಕುಟ್ಕೇಳೆ ಇರ್ತವೆ. ಸಂಜೆ ಒಂದು 4:15 5 ಗಂಟೆ ಹಂಗೆ ಹಿಡಿದು ನೀರು ಕುಡಿಸಿ ಆಚೆ ಕಟ್ಟಿ ಬೂಸ ಹಾಕಿ ಹಾಲು ಕರ್ಕೋತೀನಿ. ಇವಾಗ ಹಸುದು ಹಾಲು ಕೂಡ ಸ್ಟಾಪ್ ಮಾಡಿದ್ದೀವಿ. ಅಂದರೆ ಅದು ಗಬ್ಬ ಆಗಿದೆ, ಹಾಲು ಒಂದು 6 ತಿಂಗಳಾಗಿದೆ ಅದಕ್ಕೆ. ಆದ್ದರಿಂದ ಸ್ವಲ್ಪ ಹಸ ವೀಕ್ ಇರೋದ್ರಿಂದ ಹಾಲು ಕಂಪ್ಲೀಟಾಗಿ ಸ್ಟಾಪ್ ಮಾಡಿದ್ವಿ. ಕರಿಯಲ್ಲ, 2 ಟೈಮ್ಸು ಕರಿಯಲ್ಲ. ಅಲ್ಲೆಲ್ಲ ತಗೊಂಡೋಗಿ ಗೋಂದ್ಕೆಗೆ ಹಾಕಿ ಟೈಮ್ ಬಂದು ಇನ್ನೂ 10 ಕಾಲು. ಎಷ್ಟು ಬಿಸ್ತಿದೆ ನೋಡಿ, ಹೆವಿ ಬಿಸ್ತಿದೆ. ಇವಳು ಮನೆ ಹತ್ರ ಇದ್ದರೆ ನನಗೆ ಕೆಲಸ ಮಾಡೋದಕ್ಕಿಂತ ಇವಳನ್ನ ಸಮಾಧಾನ ಮಾಡೋದೇ ಜಾಸ್ತಿ ಆಗುತ್ತೆ. ತೀಟೆ ಮಾಡ್ತಾಳೆ ಜಾಸ್ತಿ. ಗೊಂಬೆ ಹಿಡ್ಕೊಂಡು ಪಾಪು ಪಾಪು ಅಂತ ಆಟ ಆಡ್ತಿದ್ದಾಳೆ. ನಾನು ಹಿಡ್ಕೊಬರ್ತೀನಿ ಅಂತ ತಲೆ ತಿಂತಾಳೆ. ನನಗೆ ಭಯ, ಎಲ್ಲಿ ಕಾಲು ಏನಾರು ತುಣಿದು ಬಿಡ್ತವೆ. ಆಮೇಲೆ ಹಸುಗಳು ಹೇಳೋಕ್ಕಾಗಲ್ಲ. ಈಗ ನಾವಂದರೆ ರೂಢಿ ಇರುತ್ತೆ, ಇವ್ರ ಅಪರೂಪಕ್ಕೆ ಬರ್ತಾರೆ ಮಕ್ಕಳು, ಏನಾದರೂ ಗುದ್ದುಬಿಟ್ರೆ ಏನೋ ಭಯ ಜಾಸ್ತಿ ನನಗೆ. ಅವಳ ಮಾತು ಕೇಳಿ ಬಂದು ಕುರಿಗಳನ್ನ ಮಾತಾಡಿಸ್ತಾಳೆ. ಪ್ರತಿದಿನ ಬೆಳಗ್ಗೆ ನನ್ನ ಕೆಲಸ ಇದೇ ರೀತಿ ಇರುತ್ತೆ. ಎದ್ದೊಳೋದು, ಮನೆ ಕೆಲಸ ಮಾಡೋದು, ಮಕ್ಕಳು ಸ್ಕೂಲಿಗೆ ಕಳಿಸೋದು, ಹಸುಗಳು ಒಳಗಡೆ ಕಟ್ಟೋದು, ಕುರಿಗೆ ಮೇವು ಹಾಕೋದು, ಇದೇ ರೊಟೀನ್ ಇರುತ್ತೆ. ಮಧ್ಯದಲ್ಲಿ ಬೇರೆ ಟೊಮೊಟೊ ಇರೋ ದಿನ ಟೊಮೊಟೊ ಬಿಡಿಸೋದು, ಈ ಥರ ಮಧ್ಯದಲ್ಲಿ ಒಂದೊಂದು ಕೆಲಸ ಇರುತ್ತೆ. ಕೆಲಸ ಮಾಡ್ಕೊತೀನಿ. ತೋಟದ ಕೆಲಸಕ್ಕೆ ಆಳು ಬಂದಿದ್ದೀನಿ, ಅವ್ರಿಗೆ ಅಡುಗೆ ನಾಷ್ಟ ಅದೊಂದು ಅಡಿಷ್ನಲ್ ಆಗಿ ಆ್ಯಡ್ ಆಗುತ್ತೆ. ಅದು ಬಿಟ್ಟರೆ ನಂಗೆ ಮಾಮೂಲಿ ಇದೇ ಕೆಲಸ. ಇದೇ ನಮ್ಗೆ ಹಿಂಸೆ ಅನಿಸಲ್ಲ. ಇಷ್ಟು ಕೆಲಸ ಮಾಡಿಲ್ಲ ಅಂದರೆ ಹೇಗೆ, ನಮ್ಗೆ ಆರಾಮಾಗಿ ಪ್ರಾಕ್ಟೀಸ್ ಇದೆ. ಕುರಿ ಮಾತಾಡಿಸ್ತಿದ್ದಾಳೆ ಬಂದ್ಬಿಟ್ಟು. ಆಯ್ತು, ಈಗ ಎಮ್ಮೆ ಕರ ಹಸು 3 ಕಟ್ಟಿ ಹುಲ್ಲು ಹಾಕಿದಾಯ್ತು ಕೆಲಸ.
ಈಗ ಕುರಿಗಳಿಗೆಲ್ಲ ಮೇವು ಹಾಕಬೇಕು. ಹಸು ಫೋನ್ ನೋಡ್ಬಿಟ್ಟು ನೋಡ್ತಾ ಐತೆ ಏನು ಮಾಡ್ತಾ ಇದ್ದಾಳು ಇವಳು ಅಂತ. ಈ ಕುರಿಗಳು ಮೇವು ಹಾಕಿದ್ರೆ ಬೆಳಗ್ಗೆ ಇವಕ್ಕೆಲ್ಲ ಊಟ ಹಾಕೋ ಕೆಲಸ ಮುಗಿಯುತ್ತೆ ನಂದು. ಕುರಿ ಬಂದ್ಬಿಟ್ಟು ಸೀಲೆ ಜೋಳ ಹಾಕ್ತಾಯಿದ್ದೀನಿ ಇವತ್ತು. ಹುಳಿ ಹೊಟ್ಟಿದೆ ಅದು ಹಾಕ್ತೀನಿ, ಅವರೆ ಹೊಟ್ಟಿದೆ, ತೊಗರಿ ಹೊಟ್ಟಿದೆ, ಇದು ಸೀಲೆ ಜೋಳ. ನಮ್ಮ ಮನೆ ಹತ್ರ ಇವತ್ತು ಅದು ಗೀಜಿಗನ ಅಕ್ಕಿ ಅಂತಾರೆ. ಎಷ್ಟೊಂದು ಅಕ್ಕಿ ಗುಂಪಾಗಿ ಬಂದ್ಬಿಟ್ಟು ಈ ಸಪೋಟ ಮರ ಇದರಲ್ಲೆಲ್ಲ ಬಂದು ಆಟ ಆಡ್ತವೆ ಸೌಂಡ್ ಮಾಡ್ಕೊಂಡು. ನಾನು ಟಿಫನ್ ಮಾಡ್ತಿದ್ದೆ, ಅದು ಕೇಳೋಕ್ಕೇನೋ ಒಂಥರ ಚೆನ್ನಾಗಿ ಕೇಳಿಸ್ತಿತ್ತು, ಹಾಗೆ ನೋಡೋಕ್ಕೂ ಕೂಡ ಚೆನ್ನಾಗಿ ಕಾಣಿಸ್ತಿತ್ತು. ಅದಕ್ಕೆ ಹಂಗೆ ಒಂದು ವೀಡಿಯೋ ಕ್ಯಾಪ್ಚರ್ ಮಾಡಿಕೊಂಡೆ. ನೋಡಿ ಅಲ್ಲಿ ಕಾಣಿಸುತ್ತೆ ಹಾರಾಡೋದು. ಫುಲ್ ಆ ಮರದ ಫುಲ್ ಅವೇ ಇದ್ದಾವೆ. ಒಂದು ಸಪೋಟ ಹಣ್ಣು ನಮಗೆ ತಿನ್ನೋಕೆ ಬಿಡೋಲ್ಲ. ಎಲ್ಲ ಸಪೋಟ ಹಣ್ಣು ಗಿಳಿಗಳು ಇವೇ ತಿಂದು ಖಾಲಿ ಮಾಡ್ತವೆ. ಇನ್ನೊಂದು ಗುಬ್ಬಚ್ಚಿನ ಆ್ಯಡ್ ಆಗ್ತವೆ ಇದ್ರ ಜೊತೆ. ನಾವು ಎದ್ದೇಳೋ ಅಷ್ಟರಲ್ಲಿ ಎಲ್ಲ ಸಪೋಟ ಹಣ್ಣು ತಿಂದ್ಬಿಟ್ಟು ಈಗ ಅರ್ಧನ ಉದುರಿಸ್ಬಿಟ್ಟು ಹೋಗಿರ್ತವೆ. ಕೆಳಗಡೆ ಸಪೋಟ ಹಣ್ಣು ಬಿದ್ದಿದೆ, ಅದನ್ನ ಬಿಟ್ಟು ಮೇಲ್ಗಡೆ ಗಿಡದಲ್ಲಿರೋ ಸಪೋಟ ಹಣ್ಣಿಗೆ ಕಿತ್ತಾಡ್ಕೊಂಡು ಆಟ ಆಡ್ತಾ ಇದ್ದಾವಲ್ಲಿ. ನೋಡಿ ಇವಾಗ ಹಣ್ಣು ಕೆಳಗಡೆ ಬಿತ್ತು ಹೋಗಿ ತಿಂತಾವೆಲ್ಲ. ಈಗ ಅಲ್ಲಿಗೆ ಹೋಗ್ತಾವೆ ಲೈನಾಗೆ. ಈ ಸಪೋಟ ಮರದಲ್ಲಿರೋ ಸಪೋಟ ಹಣ್ಣನ್ನ ನಾವು ತಿಂದಿರೋಕ್ಕಿಂತ ಜಾಸ್ತಿ ಗಿಳಿ, ಈವಕ್ಕಿ, ಗುಬ್ಬಚ್ಚಿ ಮೂರೇ ತಿಂದು ಖಾಲಿ ಮಾಡಿರೋದು. ಅಲ್ಲಿ ಸೀಬೆಕಾಯಿ ಮರ ಇದೆ, ಅಲ್ಲಿರೋ ಪಕ್ಷಿ ಎಲ್ಲ ಇವೆಲ್ಲ ಕೆಳಗಡೆ ಸೌಂಡ್ ಮಾಡ್ಕೊಂಡು ತಿನ್ನೋದು ನೋಡಿ ಹಾರಿ ಈ ಕಡೆನೇ ಬರ್ತಿದ್ದಾವೆ. ಬಿಸಿಲು ಬೆಳಗ್ಗೆ ಬೀಳ್ತಾ ಇರೋದ್ರಿಂದ ಅಷ್ಟು ಕ್ಲೀನಾಗಿ ಕಾಣಿಸ್ತಿಲ್ಲ. ಮರದ ತುಂಬ ಪಕ್ಷಿನೇ ಕೂತಿದ್ದಾವೆ ಮೇಲೆ. ಇದು ನೆಕ್ಸ್ಟ್ ಡೇ ಸೋಮವಾರದ ವ್ಲಾಗು. ನಾವು ವರ್ಷ ಶಿವರಾತ್ರಿ ಒಳಗಡೆ ಮುನಿಯಪ್ಪನ ಮಾಡ್ತೀವಿ. ಅಂದರೆ ಇದು ಬಂದು ಸ್ವೀಟ್ ಮುನಿಯಪ್ಪ. ಕೆಲವರು ಖಾರದ ಮಾಡ್ತಾರೆ, ನಾನ್ ವೆಜ್ ಮಾಡಿ. ನಾವು ಸ್ವೀಟ್ ಮಾಡ್ತೀವಿ. ಇನ್ನು ಶಿವರಾತ್ರಿಗೆ ಇನ್ನು 10 ಡೇಸ್ ಇದೆಯಲ್ಲ, ಮುಗಿಸ್ಕೊಬಿಡೋಣ ಅಷ್ಟರೊಳಗಡೆ ಅಂತ ಮಾಡ್ತಾಯಿದ್ದು. ಇದು ಬಂದು ನಮ್ಮ ತೋಟದಲ್ಲಿರೋದು ದೇವಸ್ಥಾನ, ಪುಟ್ಟದಾಗ ಕಟ್ಟಿದ್ದೀವಿ ಗುಡಿನ. ಇದು ನಾವು ಹೋಗಿ ಬೆಳಗ್ಗೆನೇ ಅಭಿಷೇಕ ಮಾಡಿ ಪೂಜೆ ಮಾಡಿ ಅಲ್ಲೇ ಅಡುಗೆ ಮಾಡಿ ದೇವರಿಗೆ ಎಡೆ ಇಡ್ತೀವಿ. ಎಲ್ಲ ಒಂದು 150 ಜನ ಆಗ್ತಾರೆ. ಅಲ್ಲೇ ಅಡುಗೆ ಮಾಡಿ ಜನಗಳ ಊಟ ಕೊಟ್ಬಿಟ್ಟು ಬರ್ತೀವಿ. ಇದು ಪೂಜೆ ವಿಡಿಯೋ. ಬೇರೆ ಎಲ್ಲ ವಿಡಿಯೋ ಮಾಡ್ಕೊಳಕ್ಕಾಗಲಿಲ್ಲ. ಇದು ಮಾತ್ರ ಮಾಡ್ಕೊಂಡಿದ್ದೀನಿ ಪೂಜೆ ಮಾಡೋದು, ಅಡುಗೆ ಮಾಡೋದು, ಜನಕ್ಕೆ ಊಟಕ್ಕೆ ಬಡಿಸೋ ವಿಡಿಯೋ ಎಲ್ಲ ಮಾಡೋಕ್ಕಾಗಲಿಲ್ಲ. ಯಾಕೆಂದರೆ ಎಲ್ಲ ಕಡೆ ನಾನೇ ಓಡಾಡ್ಕೊಂಡು ಮಾಡಬೇಕಾಗಿರೋದ್ರಿಂದ ಕ್ಯಾಮ್ರಾ ಇಟ್ಕೊಂಡು ವಿಡಿಯೋ ಮಾಡ್ಕೊಂಡು ಕೂತ್ರೆ ಬೈತಾರೆ, ಫೋನ್ ಇಟ್ಕೊಂಡು ಕೂತಿದ್ದೀರಾ ಅಂತ. ಸೊ ಅದರಿಂದ ನನ್ನ ಕೈಲಿ ಇಷ್ಟ ಆಗುತ್ತೆ ಅಷ್ಟು ವಿಡಿಯೋ ಮಾಡ್ಕೊಂಡಿದ್ದೀನಿ. ಋಷಿಕೇಶಾಯ ನಮಃ, ಪದ್ಮನಾಭಾಯ ನಮಃ, ದಾಮೋದರಾಯ ನಮಃ, ಶಂಕರುದ್ಧಾಯ ನಮಃ, ಅನುರುದ್ಧಾಯ ನಮಃ, ಪುರುಷೋತ್ತಮಾಯ ನಮಃ, ಅಥೋಕ್ಯಾಯ ನಮಃ. ನಮ್ಮ ಮನೆಯಿಂದ ಸ್ವಲ್ಪ ದೂರನೇ ಆಗುತ್ತೆ. ಜನಾರ್ದನಾಯ ನಮಃ, ಉಪೇಂದ್ರಾಯ ನಮಃ. ಯಾವಾಗಾದ್ರೂ ಆ ಕಡೆ ಹೋದಾಗ ವಿಡಿಯೋ ಮಾಡಿ ತೋರಿಸ್ತೀನಿ. ಪೂರ್ತಿ ತೆಂಗಿನ ತೋಟನೇ, ಬೇರೆ ಏನೂ ಇಲ್ಲ. ಅದರಲ್ಲಿ ಬಾಳೆ ಹಾಕಿದ್ದೀವಿ. ಇದು ಉತ್ತು ಪೂಜೆ ಮಾಡ್ಕೋತಾ ಇದ್ದೀನಿ. ಈಗ ಅಭಿಷೇಕ ಮಾಡ್ತಿದ್ದಾರೆ. ಪುಣ್ಯ ಮಾಡಿದ್ರು, ಪುಣ್ಯ ಆದಮೇಲೆ ಅಭಿಷೇಕ ಆದಮೇಲೆ ಪೂಜೆ ಮಾಡ್ತಾರೆ. ಆಮೇಲೆ ನಾವು ಮಧ್ಯಾಹ್ನ 12 ಗಂಟೆ ಒಳಗಡೆ ಅಡುಗೆ ಮಾಡಿ ದಾಸಪ್ಪವ್ರು ಬರ್ತಾರೆ, ಅವ್ರಿಗೆ ಎಡೆ ಇಕ್ಕಿ ಪೂಜೆ ಮುಗಿಸ್ಕೋತೀವಿ. ಆಮೇಲೆ ಎಲ್ಲ ಊರಿನ ಜನಕ್ಕೆಲ್ಲ ಊಟಕ್ಕೆ ಕೇಳ್ತೀವಿ, ಅವರೆಲ್ಲ ಬರ್ತಾರೆ. ಊಟ ಬಂದು ಒಬ್ಬಟ್ಟು, ಕಾಳು ಗೊಜ್ಜು, ಹೆಸರುಬೇಳೆ, ಇದು ಬೇಳೆ ಸಾರು, ಕಡಲೆ ಹುಳಿ, ಪಲಾವು, ಮೊಸರು ಬಜ್ಜಿ, ಹಪ್ಪಳ ಇಷ್ಟು ಮಾಡಿಸ್ತೀವಿ.
ಹಾಗೆ ಪಾಯಸ ಬೂಂದಿ ಕೂಡ ಮಾಡಿಸ್ತೀವಿ. ಎಲ್ಲ ಒಂದು 150 ಜನ ಆಗ್ತಾರೆ. ಅಲ್ಲೇ ಅಡುಗೆ ಮಾಡಿ ಅಲ್ಲೇ ಊಟಕ್ಕೆ ಕೊಟ್ಟು ಬರ್ತೀವಿ. ಇದು ವರ್ಷಕ್ಕೊಂದ್ಸರಿ ಶಿವರಾತ್ರಿ ಒಳಗಡೆ, ಸಂಕ್ರಾಂತಿ ಆದಮೇಲೆ ಶಿವರಾತ್ರಿ ಒಳಗಡೆ ನಾವು ನೆಡ್ಸ್ಕೊಂಬಂದಿದ್ದೀವಿ. ಪ್ರತಿ ವರ್ಷವೂ ಇದು ಮಾಡ್ತೀವಿ ನಾವು. ಇದು 2 ಕೊಡಿ 3 ಕೊಡ್ತೀನಿ. ಎಲ್ಲ ಮುಂದಕ್ಕನ ಹಾಂ ಹಾಕಿ ಅದು ಹಾಕಿ. ಏನು ಸ್ವಾಮಿ ಇದು? ಮೂಲದೇವ್ರ ಮೃತ್ತಿಕ ಅಂದರೆ ಹುಟ್ಟದ್ದು ಮಣ್ಣು ಬಂದಿರ್ತದಲ್ಲ, ಅದು ಪ್ಯಾಕ್ ಮಾಡಿ ಅದು ನೋಡಿ. ಅದು ಕೇಸರಿ ಕೇಸರಿನ ಇದಕ್ಕೆ ಹಾಕ್ಬಿಡಿ. ಅದಕ್ಕೆ ಕೊಡಿ ಕೊಡಿ 3 ಕಾಪಿ. ಮೂಲ ದೇವರ ಮೃತ್ತಿಕಾ ಪೂಜಾಂ ಸಮರ್ಪೂಜಾಮಿ. 3 ಹಾಕ್ಬೇಕು. 3 ಕಾಪಿ. ಮದ್ದಿದ್ದು ಪ್ರಥಮ ಯಾವತ್ತು ಮಧ್ಯ, ದ್ವಿತೀಯ ತೃತೀಯ ಮೂಲ ದೇವರ ಮೃತ್ತಿಕಾ ಸಮರ್ಪೂಜಾಮಿ ನೋಡಿ. ಅದು ಅದನ್ನ ಪಕ್ಕಕ್ಕೆ ತಗೊಂಡ್ಬಿಡು. ಪಕ್ಕಗಿಡಿ ಆಯಿತಾ. ಈಗ ಕ್ಲೀನಾಗಿ ನೀರು ತೊಳಿರ್ತೀವಿ. ನೀರು ತೊಗೊಳ್ತೀವಿ. ನೀರು ತೊಳಿ ಬಂದೆ ನೀರು ತೊಳಿ. ನೀರು ಕುಡಿ. ತಾಳು ನೀರು ಹಾಕಿ. ಅರ್ಶಿನ ಕುಂಕುಮ ಅಭಿಷೇಕ ಮಾಡಬೇಕು. ಆಮೇಲಿಂದ ವಿಭೂತಿ ಅಭಿಷೇಕ ಮಾಡಬೇಕು ಮನುಷ್ಯನಿಗೆ. ಇದೇ ಮೈನ್. ಅರಿಶಿನ ಅಭಿಷೇಕಂ ಕರಿಷೆ. ಚೆನ್ನಾಗಿ ಕಲಿಸ್ಕೊ ಹಿಂಗಂದು ಕೈಯಲ್ಲಿ. ಓಂ ಮೂಲ ದೇವೃತ್ಕಾಶೆ ಅಭಿಷೇಕಂ ಕರಿಷೆ ಮುನಿ ಶಿವಸಾನ್ ದೇವತಾ ಭ್ಯೋ ನಮಃ. ಅರಿಶಿನ ಅಭಿಷೇಕಂ ಕರಿಷೆ ಬಿಟ್ಬಿಡಿ 3. ಹಾಂ ಕೂರ್ಸಲ. ಪ್ರಥಮ ದ್ವಿತೀಯ ತೃತೀಯ ಮೂಲ ದೇವೃತಿಕಾಭಿಷೇಕಂ ಕರಿಷೆ. ನೀರು ಹೋಗಿ ಜಾಗ ಇದೆಯಾ? ಹೋಗ್ತದ? ನೀರು ಬರ್ತದೆ ನಿಮ್ಮ ಮೇಲೆ ಪಕ್ಕಕ್ಕೆ? ನಮಗೆ ಬರಲ್ಲ. ಹಾಂ ಹಾಕಿ ಹಾಕಿ ಪೂರ್ತಿ ಹಾಕಿ ಹಾಕಿ ಹಾಕಿ. ಕುಂಕುಮ ಅಭಿಷೇಕಂ ಕರಿಷೆ. ಗುಂಡಿ ಥರ ಮಾಡೋ ಮಲಮಲ್ಲಿ ಆ ಕಡೆ ಗುಂಡಿ ಥರ ಮಾಡೋ. ಕುಂಕುಮ ಅಭಿಷೇಕಂ ಕರಿಷೆ. ಕುಂಕುಮ ಅಭಿಷೇಕಂ ಕರಿಷೆ. ಆ ಕೆಳಗಡೆಗೆ ಹೋಗಿ ಮಾಡ್ಬಿಟ್ಟು ತೆಂಗಿನೊಳಗೆ ಜೋಳಗಳಿಗೆ ಏಕಾರ ಕಾಲ್ವೆ ಮಾಡ್ದಂಗೆ ಹಂಗೆ ಬೇಗ ಹೋಗ್ಬಿಟ್ಟು ಕಾಲ್ವೆ ಮಾಡ್ದಂಗೆ ಮಾಡು. ಕುಂಕುಮ ಅಭಿಷೇಕಂ ಕರಿಷೆ. ಸಣ್ಣ ಕಾಲ್ಯ ಮಾಡ್ದಂಗೆ ಮಾಡ್ಬಿಡು. ಹಾಂ ಎಲ್ಲ ಕೇಳಬೇಕು. ಚೂರಿ ಇರಬಾರ್ದು. ಹಿಂದ್ಗಡೆ ಇದು ಮಾಡ್ಕೊಂಬಿಡಿ. ಕುಂಕುಮ ಅಭಿಷೇಕಂ ಕರಿಷೆ. ನೀರು ಬರ್ತೀವಿ. ಕುಂಕುಮ ಅಭಿಷೇಕಂ ಕರಿಷೆ. ವಿಭೂತಿ ಕೊಡಮ್ಮ. ವಿಭೂತಿ ಹೊಸ ತಂದಿದ್ದಿ. ಕುಂಕುಮ ಅಭಿಷೇಕಂ ಕರಿಷೆ. ಸ್ವಾಮಿ ನೀರು ಹದ್ಕೊಂಡು ತಲೆ ಮೇಲೆ ನೀವು ನಿಮ್ಮ ಮನೆಯವರು ಎಲ್ಲ ಇದು ಮಾಡಿ. ಓಂ ಅಪವಿತ್ರ. ಹಾಂ ಪಂಚಮಂತ್ರ. ಓಂ ಅಪವಿತ್ರ ಪವಿತ್ರವ ಸರ್ವಾವ ಸಂಗತಪಿವ 3 ಸಲ ಯಸ್ಮರತ್ ಪುನರೇ ಕಾಕ್ತವಾಕ್ಯಾಭ್ಯಂತರ ಶುಚಿ. ನಿಮ್ಮ ಮನೆಯವರಿಗೆ, ನಿಮ್ಮ ಇವರಿಗೆ, ನಿಮ್ಮ ಮಗನಿಗೆ ಬಗ್ಗಮ್ಮ ಬಗ್ ಮಗನಿಗೆ. ಹಾಂ ರೈಟ್. ಸ್ವಾಮಿ ಕೈ ಬಿಟ್ಬಿಡಮ್ಮ. ಹ್ಞೂ ಒಂದ್ಸಲ. ವೀರು ಆಯ್ತೈತೆ. ಈ ತರಕಾರಿ ಎಲ್ಲ ಹಚ್ಕೋತಾ ಇದ್ದಾರೆ. ಇವ್ರು ಬಂದು ನಮ್ಮ ಮನೆಯವ್ರ ದೊಡ್ಡಪ್ಪನ ಮಗ.
ನಮ್ಮ ಮಾವ ಅವರೇ ಭಟ್ರು, ಅವರೇ ಎಲ್ಲ ಮಾಡ್ಕೋತಾರೆ. ಪಲಾವಿಗೆ ಎಲ್ಲದಕ್ಕೂ ತರಕಾರಿ ಹೆಚ್ಕೋತಾ ಇದ್ದಾರೆ. ಇಷ್ಟೇ ವಿಡಿಯೋ ಮಾಡ್ಕೊಂಡಿರೋದು, ಇದ್ರ ಮುಂದಕ್ಕೆ ವಿಡಿಯೋ ಮಾಡಿಲ್ಲ. ಥ್ಯಾಂಕ್ ಯು ಯಾರೆಲ್ಲ ನನ್ನ ವಿಡಿಯೋ ನೋಡ್ತಿದ್ದೀರಾ ಹಾಗೆ ಸಪೋರ್ಟ್ ಮಾಡ್ತಿದ್ದೀರೋ ಎಲ್ಲರಿಗೂ ತುಂಬ ಥ್ಯಾಂಕ್ ಯು. ಹೀಗೆ ಸಪೋರ್ಟ್ ಮಾಡ್ತಾಯಿರಿ.